ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 46:16-22 ವಚನ, ಯಾಕೋಬನಿಂದ ಉಂಟಾದ ಸಂತತಿಯವರು, ಈ ವಿಷಯದ ಕುರಿತು ಧ್ಯಾನ ಮಾಡ್ತೇವೆ. ಗಾದನ ಮಕ್ಕಳಾದ ಚೀಫೋನ್, ಹಗ್ಗಿ, ಶೂನಿ, ಎಚ್ಚೋನ್, ಏರಿ, ಅರೋದಿ, ಅರಲಿ. ಅಶೇರ್ನ ಮಕ್ಕಳಾದ ಇಮ್ನಾ, ಇಷ್ಪಾ, ಇಶ್ವಿ, ಬೆರಿಗ ಇವರ ತಂಗಿಯಾದ ಸೆರೆಕ. ಬೆರಿಗನ ಮಕ್ಕಳಾದ ಅರ್ಬೆ, ಮಲ್ಕಿಯೇಲ್ ಇವರು ಲಾಬಾನ್ ತನ್ನ ಮಗಳಾದ ಲೇಯಳಿಗೆ ಕೊಟ್ಟ ಜಿಲ್ಪಳ ಸಂತತಿಯವರು. ಈಕೆಯಿಂದ ಯಾಕೋಬನಿಗಾದ ಮಕ್ಕಳು ಮೊಮ್ಮಕ್ಕಳು 16 ಮಂದಿ. ಯಾಕೋಬನ ಹೆಂಡತಿಯಾದ ರಾಹೇಲಳ ಮಕ್ಕಳು ಯೋಸೇಫ್, ಬೆನ್ಯಾಮಿನ್. ಐಗುಪ್ತ ದೇಶದಲ್ಲಿ ಯೋಸೇಫನಿಗೆ ಓನ್ ಪಟ್ಟಣದ ಆಚಾರ್ಯನಾದ ಪೋಟಿಫರನ ಮಗಳಾದ ಅಸನೆತ್ ಎಂಬಾಕೆಯಲ್ಲಿ ಹುಟ್ಟಿದ ಮನಸ್ಸೆ. ಎಫ್ರಾಯಿಮ್, ಬೆನ್ಯಾನಿನ ಮಕ್ಕಳಾದ ಬಿಳಾ, ಜರ್ಕೆ, ಅಜ್ಜೆಲ್, ಗೇರ, ನಾಮೋನ್, ಯಹಿರೋಷ್, ಮುಪ್ಪಿಮ್, ಉಫಿಮ್, ಅರ್ದ್. ಈ 14 ಮಂದಿಯು ರಾಹೇಲಳ ಮೂಲಕ ಯಾಕೋಬನಿಂದ ಉಂಟಾದ ಸಂತತಿ ಅವರು. ಸೊ ಇಲ್ಲಿ ಇವಾಗ ನೆಕ್ಸ್ಟ್ ಸಂತತಿಯ ಬಗ್ಗೆ ನಾವು ನೋಡ್ಬೇಕಾದ್ರೆ, ಯೋಸೇಫನಿಗೂ ಮನಸ್ಸೆ ಮತ್ತು ಎಫ್ರಾಯಿಮ್ ಎಂಬ ಮಕ್ಕಳು ಹುಟ್ಟುತ್ತಾರೆ. ಸೊ ಹೀಗಾಗಿ ಆ ಮಕ್ಕಳು ಇದಕ್ಕೆ ಮೂಲ ಕಾರಣ ರಾಹೇಲ್ ಮೂಲ ತಾಯಿ ಆಗಿರ್ತಾಳೆ. ರಾಹೇಲ ಮೂಲಕವಾಗಿ ಯಾಕೋಬನಿಗೆ ಉಂಟಾದ ಮಕ್ಕಳ ಸಂತತಿಯವರ ಇಲ್ಲಿ ಲಿಸ್ಟು ಸುಮಾರು 14 ಮಂದಿ ತಲೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ನಾವು ಯಾಕೋಬ ಮತ್ತು ರಾಹೇಲ್, ಆದ್ರೆ ಬಿಲ್ಲ ಮಾತ್ರವಲ್ಲದೆ ಜಿಲ್ಪಾ ಇವರು ದಾಸಿಯರಾಗಿರ್ತಾರೆ. ಬಟ್ ಆದ್ರೂ ಸಹ ಇನ್ನು ಮುಂದೆ ನಾವು ಇವರ ಬಗ್ಗೆ ಯಾವುದನ್ನು ಓದಲ್ಲ. ಯಾಕೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಎರಡನೇದಾಗಿ ಯಾಕೆ ಅನೇಕರ ಹೆಸರನ್ನ ಕೊಟ್ಟಿದ್ರು ಸಹ ಕೆಲವು ವೇಳೆ ಅವ್ರನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಲ್ಲ ಎಂಬುದಾಗಿ ನಾವು ನೋಡುವಾಗ, ಕೆಲವರ ಹೆಸರು ಮಾತ್ರವೇ ಹೊಸ ಒಡಂಬಡಿಕೆಯಲ್ಲಿ ಇರುತ್ತೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಯೇಸು ಇದರಲ್ಲಿ ಬಹಳ ಪ್ರಾಮುಖ್ಯ. ಸತ್ಯವೇದದಲ್ಲಿ ಒಂದು ಲೈನ್ ಇದೆ ಆದಿಕಾಂಡದಿಂದ ಪ್ರಕಟಣೆವರೆಗೂ, ಅದು ಯೇಸುವಿನ ಬಗ್ಗೆ ನಾವು ತಿಳ್ಕೊಳ್ಳಬೇಕಾದಂತ ವಿಷಯಗಳು ಮಾತ್ರವೇ ಅಲ್ಲಿ ಎಂಟ್ರಿ ಆಗಿರ್ತದೆ. ಎಲ್ಲಾ ವಿಷಯಗಳನ್ನ ಡೀಟೇಲ್ ಆಗಿ ಅಲ್ಲಿ ಕೆಲವು ವೇಳೆ ಹೇಳಿರಲ್ಲ. ಕೆಲವು ವಿಷಯಗಳು ಸ್ತಬ್ಧವಾಗಿದೆ, ಕೆಲವು ವಿಷಯಗಳು ಡೀಟೇಲ್ ಆಗಿ ಕೊಟ್ಟಿದೆ, ಹಲವಾರು ವಿಷಯಗಳು ಡೀಟೇಲ್ ಆಗಿಲ್ಲ. ಇದಕ್ಕೆಲ್ಲ ಕಾರಣ ನೋಡ್ಬೇಕಾದ್ರೆ, ನಾವು ಯಾವ ವಿಷಯವನ್ನ ತಿಳ್ಕೊಳ್ಳಬೇಕೋ ಅವುಗಳನ್ನ ಮಾತ್ರವೇ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೈಲೈಟ್ ದೇವರು ಮಾಡಿರ್ತಾರೆ. ಅಂದ್ರೆ ಒಬ್ಬನೇ ಸತ್ಯ ದೇವರಾಗಿರುವ ಯೇಸುವನ್ನ ನಾವು ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಬೇಕೆಂಬ ಉದ್ದೇಶದಿಂದ ದೇವರು ಏನ್ ಮಾಡಿರ್ತಾರೆ, ಕೆಲವರ ಹೆಸರನ್ನ ಹೈಲೈಟ್ ಮಾಡಿ ಬರ್ಕೊಂಡು ಬಂದಿರ್ತಾರೆ. ಕೆಲವರ ಹೆಸರು ಏನಾಗಿರ್ತದೆ, ಒಂದು ವೇಳೆ ಕಂಟಿನ್ಯೂಯೇಷನ್ ಆಗಿರಲ್ಲ. ಹೀಗಾಗಿ ಆ ಒಂದು ವಾಗ್ವಾದ ನಮಗ್ ಬೇಡ. ಆದ್ರೆ ಈ ಸತ್ಯವೇದದಲ್ಲಿರುವಂತ ಎಲ್ಲಾ ಭಾಗಗಳಿಂದ ನಾವು ಯೇಸುವನ್ನೇ ಹುಡುಕೋಣ, ಯೇಸುವನ್ನೇ ನೋಡೋಣ, ಯೇಸುವನ್ನೇ ಆರಾಧಿಸೋಣ, ಹಿಂಬಾಲಿಸೋಣ. ಕರ್ತನು ಆ ರೀತಿ ನಮ್ಮ ನಡೆಸಿದ. ಒಂದು ವೇಳೆ ನಿಮ್ಮಲ್ಲಿ ಯೇಸು ಇಲ್ಲದೆ ಹೋದ್ರೆ, ಪರಲೋಕ ರಾಜ್ಯಕ್ಕೆ ನಾನು ಹೋಗ್ತೀನಿ ಎಂಬ ನಿಶ್ಚಯ ನನಗೆ ಇಲ್ಲದೆ ಹೋದ್ರೆ, ಬೇಗನೆ ಯೇಸುವಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡ್ರಿ. ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಳ್ಳ್ರಿ. ಯೇಸು ಇವತ್ತು ನಿಮ್ಮ ಹೃದಯದೊಳಗೆ ಬರ್ತಾರೆ. ನಿಮಗೆ ಪರಲೋಕದ ನಿಶ್ಚಯ, ನಿತ್ಯ ಜೀವದ ಒಂದು ಅನುಭವ ಹಿಂದೆ ನಿಮಗೆ ದಯಪಾಲಿಸ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಹೌದಪ್ಪ, ಈ ಸಂದರ್ಭದಲ್ಲಿ ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ಅಂಗೀಕರಿಸಿಕೊಳ್ಳುವ ಹಾಗೆ ಎಲ್ಲರಿಗೂ ಕೃಪೆ ಕೊಡು, ಎಲ್ಲರಿಗೂ ಆ ಮನಸ್ಸು ಕೊಡು. ಪಾಪ ಕ್ಷಮಾಪಣೆಗಾಗಿ ನಿನ್ನನ್ನೇ ನಂಬುವ ಹಾಗೆ ಎಲ್ರಿಗೂ ನೀನು ಕೃಪೆ ಕೊಡು. ಆ ರೀತಿ ನೀನು ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು.
ಪಾಪಂಧಕಾರದೊಳ್ ಅಲೆದೇನ ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.